ನೋಡಿರಿ ಎಷ್ಟು ಮಸ್ತ್ ಬಂದ ನೋಡಿರಿ ಕಾಂದ ಬಜ್ಜಿ. ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಕಾಂದ ಬಜ್ಜಿ ರೀ ಇವು. ನೀವು ಒಂದು ಸಲ ಟ್ರೈ ಮಾಡಿರಿ. ನೀವು ಕಾಂದ ಬಜ್ಜಿ ಮಾಡ್ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ನಾವು ಹಳ್ಳಿ ಒಳಗೆ ನಾವು ಕಾಂದ ಬಜ್ಜಿ ಹೆಂಗೆ ಮಾಡ್ಕೊತೀವಿ ಅಂಥೇಳಿ ನಿಮಗೂ ಗೊತ್ತಾಕೈತಿ. ಎಷ್ಟು ಮಸ್ತ್ ಬಂದವ ಅನ್ನೋದು ನಿಮ್ಗೆ ಗೊತ್ತಾಕೈತಿ. ಎಷ್ಟು ನೋಡಿರಿ ಕರಮ್ ಕರಮ್ ಅಂತ ನೋಡಿರಿ ಕಾಂದ ಬಜ್ಜಿ. ಒಂದು ಸಲ ನೀವು ಮಾಡ್ಕೊಂಡು ನೋಡಿರಿ ಇಷ್ಟೆಲ್ಲ ಸಾಮಾನು ತೊಗೊಂಡೀವಿ ನಾವು ಇದಕ್ಕೆ. ಹೌದು, ಒಂದು ಸಲ ನೀವು ಹಳ್ಳಿ ಶೈಲಿ ಒಳಗೆ ಮಾಡ್ಕೊಳ್ಳೋವಂಥ ಈ ಕಾಂದ ಬಜ್ಜಿನ ಟೇಸ್ಟ್ ಮಾಡಿ ನೋಡಿರಿ. ಈ ಹದೊಳಗೆ ಹಿಟ್ಟು ಕಲಸ್ಕೊಂಡು ಬಜ್ಜಿ ಮಾಡಿದ್ರೆ ಕಾಂದ ಬಜ್ಜಿನ ಸಂಜೆ ಮುಂದೆ ಚಾ ಜೊತೆಗೆ ಎಷ್ಟು ಟೇಸ್ಟ್ ಆಕ್ಕವಂದ್ರೆ ಒಂದು ಸಲ ಮಾಡಿ ನೋಡಿರಿ ನೀವು. ಎಲ್ಲರೂ ಹೆಂಗದಿರಿ, ಆರಾಮದಿರಿ? ಇವತ್ತಿನ ಸ್ಪೆಷಲ್ ಏನಂದ್ರೆ ಸಂಜೆ ಮುಂದೆ ನಾವು ಚಹಾ ಜೊತೆ ಮಾಡ್ಕೊಳಕ್ಕಂಥೇಳಿ ಕಾಂದ ಬಜ್ಜಿ ಮಾಡಿ ತೋರಿಸ್ತೇನೆ ರೀ ನಾನು. ಈ ಕಾಂದ ಬಜ್ಜಿ ಮಾಡೋದಕ್ಕೆ ನಾನು ಏನೇನು ತೊಗೊಂಡೇನಂದ್ರೆ ದೊಡ್ಡ 2 ಉಳ್ಳಾಗಡ್ಡಿನ ಈ ಥರ ಉದ್ದುದ್ದಾಗ ಹೆಚ್ಕೊಂಡೇನೆ ನೋಡಿರಿ. ಸ್ವಲ್ಪ ಕರಿಬೇ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಹಿಂಗೆ ಜಜ್ಜಿ ಇಟ್ಕೊಂಡೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಸಿ ಖಾರ ತೊಗೊಂಡೇನಿ ರೀ. ಇದು ಖಾರ ಭಾಳ ಇದ್ದಕ್ಕೆ ನಾನು ಸ್ವಲ್ಪ ತೊಗೊಂಡೇನಿ. ನಿಮಗೆ ಖಾರ ಎಷ್ಟು ಬೇಕಲ್ಲ ನೋಡಿಕೊಂಡು ನೀವು ಹಾಕೋರಿ ನೋಡಿರಿ. ಮತ್ತು ನಾನು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಜ್ವಾನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಕಲರ್ ಬರಲಿ ಅಂತೇಳಿ, ಸ್ವಲ್ಪ ಇಂಗು, 1-2 ಚಿಟಿಗೆಯಷ್ಟು ಸೋಡಾ ತೊಗೊಂಡೇನಿ ರೀ, ಅಡುಗೆ ಸೋಡಾ, ಸ್ವಲ್ಪ ಸಕ್ಕರೆ, 1/4 kg ಹಸಿ ಹಿಟ್ಟು ತೊಗೊಂಡೇನಿ ನೋಡಿರಿ. ಈಗ ಈ ಕಾಂದ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ ರೀ. ಈಗ ನೋಡಿರಿ ನಾನು ಈ ಬುಟ್ಟಿ ಒಳಗೆ ಹಾಕ್ಕೊತೀನಿ ರೀ. ಈ ಬುಟ್ಟಿ ಒಳಗೆ ಹಾಕ್ಕೊಂಡ್ರೆ ನಮ್ಗೆ ಕಲ್ಸಕ್ಕೆ ಗಾಂ ಆಗ್ತೈತೆ. ಎಲ್ಲ ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಕೊತೀನಿ ರೀ. ಖಾರನೂ ಹಾಕ್ಕೊತೀನಿ, ಕರಿಬೇ, ಈ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ ರೀ ಇದಕ್ಕೆ. ನೋಡಿರಿ ಹಿಟ್ಟು ಇಟ್ಕೊಂಡಿದ್ವಲ್ಲ ಹಿಟ್ಟನ್ನು ಹಾಕ್ಕೊತೀನಿ. ನೋಡಿರಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಸಿ ಹಾಕ್ಕೊಳ್ಳೋಣ್ರಿ. ಮೊದಲು ಎಣ್ಣೆ ಹೆಂಗೆ ಕಾಸ್ಕೋಬೇಕಂದ್ರೆ ನೋಡಿರಿ, ಎಣ್ಣೆ ಹೆಂಗೆ ಕಾಸ್ಕೋಬೇಕಂದ್ರೆ ನಾವು ಎಣ್ಣೆ ಹಾಕಿದ ತಕ್ಷಣ ಈ ಥರ ಗುಳಿ ಬರ್ಬೇಕ್ರಿ ಹಿಟ್ಟಿನಾಗ, ಆ ಥರ ಕಾಸ್ಕೋಬೇಕು ನೋಡಿರಿ. ಈ ಸ್ಪೂನ್ಗೆ ನಾನು 2 ಸ್ಪೂನ್ ಹಾಕ್ಕೊಂಡೆ ನೋಡಿರಿ. ಈಗ ನೋಡಿರಿ ಎಣ್ಣೆ ಕಾಸ್ಬಿಟ್ಟಿದ್ನಲ್ಲ ಅದರೊಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಲಿ ಮ್ಯಾಗ ಕಾಯಕ್ಕೆ ಇಡ್ತೇನೆ ರೀ. ಈಗ ನೋಡಿರಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟು ಬರ್ತೀನಿ. ಈಗ ನೋಡಿರಿ ನಾವು ಇಟ್ಕೊಂಡಂಥ ಈ ಜೀರಿಗೆ, ಅಜ್ವಾನ್ ಪುಡಿ ಎಲ್ಲನೂ ಇದಕ್ಕೆ ಹಾಕ್ಕೊತೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ನೋಡಿ ರುಚಿಗೆ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೋರಿ. ಈಗ ಒಂದು ಸಲ ಇದನ್ನು ಎಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಆಗ್ಬೇಕು ರೀ, ಅಂದ್ರೆ ಚಲೋ ಆಕತ್ರಿ ಇದು. ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ತೀರ ಅಳಕನೂ ಬೇಡ್ರಿ, ತೀರ ಗಟ್ಟಿನೂ ಬೇಡ, ಒಂದು ಲೆಕ್ಕಕ್ಕೆ ಮಾಡ್ಕೊಳ್ಳೋಣ. ನೀರು ನೋಡಿರಿ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊರಿ, ಯಾಕಂದ್ರೆ ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಳ್ಳಂಗಿಲ್ಲ ರೀ. ನೋಡಿರಿ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಹಿಂಗೆ ಸ್ವಲ್ಪ ಉದ್ರ ಬದ್ರನೇ ಇರ್ಬೇಕು ರೀ, ಅಂದ್ರೆ ಕಾಂದ ಬಜ್ಜಿ ಚಲೋ ಬರ್ತಾವೆ. ಸಂಜೆ ಮುಂದೆ ಚಾ ಟೈಮ್ನೊಳಗೆ ಏನಾರು ತಿನ್ಬೇಕು ಅನಿಸ್ತೈತಲ್ಲ ಅವಾಗ ಇದನ್ನು ದಿಢೀರ್ ಅಂತ ಮಾಡ್ಕೊಳಕ್ಕೆ ಭಾಳ ಹಗುರಕ್ಕೈತೆ ರೀ ಇದು. ನೋಡಿರಿ ನಾನು ಈ ಥರ ಕಲಸ್ಕೊಂಡೆ ನೋಡಿರಿ. ತೀರ ಅಳಕನೂ ಬೇಡ್ರಿ, ತೀರ ಗಟ್ಟಿನೂ ಬೇಡ, ನಮ್ಗೆ ಹಿಂಗೆ ಬಿಡೋಕೆ ಸ್ವಲ್ಪ ಈಸಿಯಾಗಿರ್ಬೇಕು. ಈಗ ಬರ್ರಿ ಎಣ್ಣೆನೂ ಕಾಗತ್ತಿ ಕಾಂದ ಬಜ್ಜಿನ ಮಾಡ್ಕೊಂಬರೋಣ. ಈಗ ಎಣ್ಣೆ ಕಾದತ್ತಿ ಎಲ್ಲ ನೋಡ್ಕೊಳ್ಳೋಣ್ರಿ. ನೋಡಿರಿ ಎಣ್ಣೆ ಕಾದತ್ತಿ. ಈಗ ಎಲ್ಲ ಬಜ್ಜಿನ ಬಿಟ್ಕೊಳ್ಳೋಣ. ನೋಡಿರಿ ನಿಮ್ಗೆ ಯಾವ ಸೈಜನ್ ಬೇಕಲ್ಲ ಆ ಸೈಜನ್ನು ನೀವು ಮಾಡ್ಕೋಬೇಕು. ನೋಡಿರಿ ಹಿಂಗೆ ಚೆಂದಾಗೆ ಬೇಯ್ಲಿರಿ ಅವು.
ನೋಡ್ಬೋದು ನೋಡಿರಿ, ನೀವು ಕಾಣ್ಬೋದು. ಸ್ವಲ್ಪ ನಿಧಾನಿಗೆ ಉರಿ ಇಟ್ಕೊರಿ. ಜಾಸ್ತಿ ಉರಿ ಇಟ್ಕೊಂಡ್ರೆ ಲಘು ಹೊತ್ತಿದಂಗೆ ಆಕ್ಕವು. ನಿಧಾನಿಗೆ ಎಲ್ಲನೂ ಹಿಂಗೆ ಬಳಸ್ಕೊಳ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕೋರಿ. ನಮ್ಮ ಉತ್ತರ ಕರ್ನಾಟಕ ಶೈಲಿ ಇವು ಕಾಂದಾ ಬಜ್ಜಿ. ಕಲರು ಹಂಗೆ ಬರ್ತೈತೆ ರೀ, ಟೇಸ್ಟನ್ನು ಹಂಗೆ ಬರ್ತಾವೆ. ಸಂಜೆ ಒಂದು ಚಹಾ ಜೋಡಿಗಂತೂ ಭಾಳ ಅಂದ್ರೆ ಭಾಳ ಕಾಂಬಿನೇಷನ್ ಆಕೈತೆ ರೀ. ನೋಡಿರಿ, ಕಾಂದಾ ಬಜ್ಜಿ ರೆಡಿ ಆಗ್ಯಾವು. ಈಗ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ. ನೋಡ್ಬೋದು ನೋಡಿರಿ ಎಷ್ಟು ಮಸ್ತ್ ಬಂದವು ಅಂಥೇಳಿ. ಈಗೆಲ್ಲನೂ ಒಂದು ಪ್ಲೇಟ್ಗೆ ತಕ್ಕೊಬೇಕು ನೋಡಿರಿ. ಹಂಗೆ ಇನ್ನೊಂದು ಸ್ವಲ್ಪ ಮಾಡಿ ತೋರಿಸ್ತೀನಿ. ಸಣ್ಣ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜನ್ನು ಹಾಕ್ಕೊಳ್ಳಿ. ಈ ಕಾಂದಾ ಬಜ್ಜಿಗೆ ಉಳ್ಳಾಗಡ್ಡಿನ ಉದ್ದಗೆ ಹೆಚ್ಚಿಬಿಡ್ಬೇಕು ರೀ. ಇದಕ್ಕೆ ಹಾಕೋ ಸಾಮಾನೆಲ್ಲ ಕರೆಕ್ಟಾಗಿ ಹಾಕಿದ್ವಿ ಅಂದ್ರೆ ಭಾಳ ಚಲೋ ಬರ್ತಾವೆ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಚಹಾ ಜೊತೆ ಏನಂದ್ರೆ ಬೇಕೇ ಬೇಕ್ರಿ. ಮಂಡಕ್ಕಿನಾರ ಮಾಡ್ಕೊತಾರ, ಇಲ್ಲ ಬಜ್ಜಿನಾರ ಮಾಡ್ಕೊತಾರ. ಚಹಾ ಜೊತೆಗಂತೂ ಸಂಜೆ ಸ್ನ್ಯಾಕ್ಸ್ ಬೇಕು. ಈ ಥರ ನೀವು ಒಂದ್ಸಲ ಮಾಡಿರಿ, ಭಾಳ ಮಸ್ತ್ ಆಕವ್ ನೋಡ್ರಿ. ಹೊರಗೆ ರೋಡಿನ ಮ್ಯಾಗಿನೂ ಅಲ್ಲಿ ಏನೇನಾರ ಹಾಕಿ ಮಾಡಿರ್ತಾರೆ ಅಂಥವೆಲ್ಲ ತಿನ್ನೋದಕ್ಕಿಂತ ಮನ್ಯಾಗ ಮಾಡ್ಕೊಂಡ್ರೆ ಭಾಳ ಒಳ್ಳೇದು. ನೋಡಿರಿ, ಇವು ಎರಡನೇ ಸಲ ಮಾಡಿದ್ದು ರೆಡಿ ಆಗ್ಯಾವು. ಇವನ್ನೂ ಒಂದು ಪ್ಲೇಟಿಗೆ ತಗೊತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಬಂದ ನೋಡಿರಿ ಕಾಂದಾ ಬಜ್ಜಿ. ಒಂದು ಸಲ ನೀವು ಟ್ರೈ ಮಾಡಿರಿ ಮನ್ಯಾಗ. ನೋಡಿರಿ ಎಷ್ಟು ಮಸ್ತ್ ಬಂದವ ಅಂಥೇಳಿ. ನೋಡಿರಿ, ನಮ್ಮ ಹಳ್ಳಿ ಶೈಲಿ ಮಾಡುವಂಥ ಈ ಕಾಂದಾ ಬಜ್ಜಿ ನಿಮಗೂ ಏನಾರ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಹೆಂಗೆ ಮಾಡಿದ್ರಲ್ಲ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.